ಬಾಯಿ ಬಬಲಾದಿ ನುಡಿ ಕೊಡೆಕಲ್ಲ ತಾಯಿ ಶೀತಿ ಮುನಿ ಕುರು ಗೆದ್ದಿನ ಇವ್ರು ಆಡಿದ ಮಾತ ವಾಣಿ ಸುಳ್ಳು ಅಂದ್ರ ಮೇಕ್ ಮೂಲೆ ಕಟ್ಟಿ ಬಾಕಿ ಸಾರಿ ಮಾಡಿದಾರ. ಸುಳ್ಳು ಅನ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕ ಬಹಳ ದಿನಮಾನ ಈ ವರ್ಷ ಸುಖ ಅನ್ನೋದು ಕಡಿಮೆ ಐತಿ. ಮುಂಗಾರಿ ಒಳಗೆ ಮಳೆ ಬೆಳೆ ಮಧ್ಯಮ ಐತಿ, ಹಿಂಗಾರಿ ಖಂಡ ಮಂಡಲ ಐತಿ. ಬೆಳೆದಂತ ದವಸ ಧಾನ್ಯಗಳ ಬಗ್ಗೆ ಅದರ ಫಲ ನಮಗೆ ಸಿಕ್ಕಿತು ಇನ್ನಿಲ್ಲ ಅನ್ನುವಂತಾದ ಚಿಂತೆಗೆ ಒಳೆ ಮಾಡ್ತತಿ. ಚೈತ್ರ ವೈಶಾಖ ಮೊದಲುಗೊಂಡ ದುಷ್ಕಾಳ್ಯ ಆದೀತಂತಂದ್ರ ಜಗತ್ತಿಗೆ ಜಗತ್ತಿನ ಜನರಿಗೆ ತೊಂದರೆ ಆದೈತಿ. ಕಷ್ಟದ ದಿನಗಳು ಬರ್ತಾವತ್ ಹೇಳ್ತಾರಪ್ಪ ಅವ್ರು. ಅದಕ್ಕೆ ಒಂದ ದಾರಿಪ್ಪ ಅಂತಂದ್ರೆ ಮನಸ್ಸು ಭಾವ ಶುದ್ಧಿ ಮಾಡ್ಕೊಂಡ ಭಕ್ತಿಯಿಂದ ಅಪ್ಪನೆಂಬ ಅಪರಾಂಪರನ ಸದ್ಗುರುವಿನ ಜಗಜ್ಜನನಿ ಆದಿಶಕ್ತಿ ಚಂದ್ರಮ್ಮ ತಾಯಿನ ಪಾದಗಳು ಶರಣ ಅಂತಂದ್ರ ಆ ಗದ್ದಿಗೆಗೆ ಶರಣು ಅನ್ನೋದ್ರ ಮಾತ್ರ ಕರ್ಮ ಲೋಪ ಆಗಿ ಹೋಗತಿ. ಅದಕ್ಕೆಲ್ಲ ಸುಕೃತ ಪುಣ್ಯನು ಬೇಕಾಕತಿ. ಅದಕ್ಕೆ ಈ ವರ್ಷ ಭಕ್ತಿಯಿಂದ ಹೋಗ್ರಿ ಸುಖ ಸಿಗತೈತಿ. ಆದಷ್ಟು ಶಾಂತಿ ಸಮಾಧಾನದಿಂದ ಯಾರು ಹೋಗ್ತೀರಿ ಅವ್ರು ತಾಳ್ತಾರು ಬಾಳ್ತಾರ. ಈ ಪುಣ್ಯ ಕ್ಷೇತ್ರಗಳ ಏನೈತಲ್ಲ ಶ್ರೀ ಗುರುವಿನ ಚರಣದೊಳು ಅವ ಎಲ್ಲಿ ಪಾದ ಇಟ್ಟನ್ಲ ಅಲ್ಲಿ ಸಕಲ ತೀರ್ಥ ಕ್ಷೇತ್ರಗಳು ಅಡಿಗ್ಯಾವ. ಆ ಕ್ಷೇತ್ರಕ್ಕೆ ಬರ್ಬೇಕಂತಂದ್ರ ತಲೆ ಬಾಗಿಸಿ ನಾನು ನೀನು ಅನ್ನೋಂಥ ಅಹಂಕಾರವನ್ನು ಬಿಟ್ಟು ಇಲ್ಲಿ ಬರ್ಬೇಕಾಕತಿ. ನಾ ದೊಡ್ಡವ್ ನೀ ದೊಡ್ಡವ್ ಯಾರೂ ದೊಡ್ಡವ್ರಿಲ್ಲ, ಅವನೇ ದೊಡ್ಡವ್. ಮೂರು ಲೋಕದ ಗಂಡನೇ ದೊಡ್ಡವ, ಜಗತ್ತಿಗೆ ಸಾರಿ ಹೇಳ್ಯಾನ. ಅದಕ್ಕ ಈ ವರ್ಷ ಶಾಂತಿ ಸಮಾಧಾನದಿಂದ ಪಾದ್ರಿ ತಾಳಿದವರು ಬಾಳ್ತಾರ, ಉರ್ದವ್ರು ಉರ್ದ ಹೋಗ್ತಾರ. ಅದಕ್ಕ ಗುರುವಿನ ಆಶೀರ್ವಾದ ಚಂದ್ರಮ್ಮ ತಾಯಿ ಕೃಪಾದೃಷ್ಟಿ ಜಗತ್ತಿನ ಮೇಲೆ ಇರ್ಲಿ. ಈ ವರ್ಷ 5ನೇ ಮಳೆ 5ನೇ ಬೆಳೆ 5ನೇ ಮಳೆ 5ನೇ ಬೆಳೆ ಮೂರ್ ಲೋಪಡ ಮಳೆ ಬೆಳೆ ಮಧ್ಯಮ ಒಕ್ಕಂ ಮುಂಗಾರಿ ಮಳೆ ಬೆಳೆ ಮಧ್ಯಮ ಒಕ್ಕಮ್ಮ ಮಧ್ಯಮ ಆದೀತೆ. ಹಿಂಗಾರಿ ಮಳೆ ಬೆಳೆ ಏನೈತಲ್ಲ ಖಂಡ ಮಂಡಲವಾದೈತೆ. ಒಂದ್ ಕಡೆ ಆತಿ ಒಂದ್ ಕಡೆ ಇಲ್ಲ, ಒಂದ್ ಕಡೆ ಆತಿ ಒಂದ್ ಕಡೆ ಇಲ್ಲ ಅಂತಂದ್ರ ಆ ಪುಣ್ಯದ ಸುಕೃತ ಪುಣ್ಯ ಎತ್ತಂದ್ರ ಗುಡ್ದಾಗ ಕೂತ್ರು ಅನ್ನ ನೀರ ಸಿಗ್ತೈತಿ. ಎಲ್ಲದಕ್ಕೂ ಸುಕೃತ ಪುಣ್ಯನ ಕಾರಣ, ಜನ್ಮಾಂತರದ ಸುಕೃತ ಪುಣ್ಯನ ಕಾರಣ. ಭಕ್ತಿಯಿಂದ ಹೋದ್ರಂದ್ರ ಗುಡ್ದಾಗ ಕೂತ್ರು ಅನ್ನ ನೀರ ಸಿಗ್ತೈತಿ. ಧಾನ್ಯಗಳು ರಸವರ್ಗಗಳು ಬೆಳೆದಾವೋ ಬೆಳಿತಾವೋ ಇಲ್ಲೋ ಅನ್ನುವಂತ ಚಿಂತೆಗೆ ಒಳ ಮಾಡ್ತೈತಿ. ಪಶುಗಳು ಶಿಶುಗಳು ಲಯ ಆದಾವತ್ತೇಳೇನಪ್ಪ. ಅಪರಂಬ ಅಪರಾಂಪರಣ ಆ ಚಂದ್ರಮ್ಮ ತಾಯಿಯ ಜಗಜ್ಜನಿಯ ನಮ್ಮ ಮಠದೊಳ ಬೂದಿನ ಬಂಗಾರ. ಬರೀ ಆ ಬೂದಿ ಹಿಡ್ಕೊಂಡು ಹೋಗಿ ಪ್ರಾತಃ ಕಾಲದೊಳ ಬೂದಿ ಹನಿಗೆ ಹಚ್ಕೊಂಡ ಪಾದ್ರಂದ್ರ ಅವ್ರ ಹಿಂದೆ ಇರ್ತಾರ. ಒಂದು ಕೂದಲುಕೊಂಕ ಆಗುದಿಲ್ಲ, ಅವ್ರ ಕೃಪಾದ ದೃಷ್ಟಿ ಇರ್ಬೇಕಾಕತೆ. ಅದಕ್ಕ ಬೂದಿ ಬಂಗಾರ ಅನಿಸ್ಕೊಂಡೈತಿ ಬಬಲಾದಿ ಮಠದೊಳಗ. ಇದೇ ಸಂವತ್ಸರದೊಳಗನ ಮಳೆ ಬೆಳೆ ಮಧ್ಯಮ ಆದೈತಿ. ಚೈತ್ರ ವೈಶಾಖ ಮೊದಲಾಗಿ, ಚೈತ್ರ ಅಂದ್ರ ಉಗಾದಿ ಆದ ನಂತರ ಮೊದಲನೇ ದಿವಸದಿಂದ ಪ್ರಾರಂಭ ಆಕತಿ. ಅಮಾಸೆಯಿಂದ ಅಮಾಸೆವರೆಗೆ ಚೈತ್ರ ಮಾಸ. ಉಗಾದಿ ಅಮಾಸೆಯಿಂದ
ಅಕ್ಷತದಿಗೆ ಅಮಾಶಿವರೆಗೆ ಒಂದು ಮಾಸ ಅಂದ್ರೆ ಒಂದು ತಿಂಗಳಿದ್ದಂಗೆ. ಭಾರತೀಯ ಪುರಾತನವಾದ ಸಂಸ್ಕಾರ ಪದ್ಧತಿ ದಿನಮಾನದ ಲೆಕ್ಕ ಚೈತ್ರ ವೈಶಾಖ ಮೊದಲಾಗಿ ಹಿಡ್ಕೊಂಡ ಜಗತ್ತಿಗೆ ದುಷ್ಕಾಳ ಆದೈತಿ. ದುಷ್ಕಾಳ ಅಂದ್ರೆ ಜಗತ್ತಿಗೆ ತೊಂದರೆ ಆದೈತಿ, ಜಗತ್ತಿಗೆ ತ್ರಾಸ ಮಾಡ್ತೈತಿ. ಸುಖದ ದಿನಮಾನ ಕಡಿಮೆ ಐತಿ. ಆದ್ರೂ ಬೆಳೆದಂತ ಧಾನ್ಯಗಳನ್ನ ಸಂಗ್ರಹ ಮಾಡಿಕೊಂಡ್ರೆ ಬಹಳ ಒಳ್ಳೇದು. ಯಾಕೆ ಒಳ್ಳೇದಪ್ಪ ಅಂತಂದ್ರೆ ಹೇಳ್ತೀನಿ, ಗಟ್ಟಿ ಬೀಜವ ತಾ ಮುಟ್ಟಿ ಕಾಯ್ತಾನ, ಜೋಳ ಹಾರಿ ಹೋಕ್ಕತಿ. ಗಟ್ಟಿ ಬೀಜವ ತಾ ಮುಟ್ಟಿ ಕಾಯ್ತಾನ. ವಿಜಯನಗರ ಸಾಮ್ರಾಜ್ಯವನ್ನು ಶಾಸನ ಬರೆದಿರ್ತಾರ, ಅಲ್ಲಿ ಆಳಿದಂತ ಪ್ರಭುಗಳು. ಅದಕ್ಕ ಹಂಪಿ ಸ್ಥಳಗಳು ಶಂಪಿಗೆ ತನಿಯೊಳಗ ಮುತ್ತಿನ ತರುಣ 577 ವರ್ಷ ನಾ ಹಂಪಿಯನ್ನ ಆಳಿನ ಹೇಳ್ತಾನ ಅಪ್ಪವ್ರು. ಹಂಪಿ ಹೋಗಿ ಕೊಂಪಿ ಆಗುವಕ್ಕ ಅಳಿಯ ರಾಮರಾಯನ ಕಾಲ, ಕೃಷ್ಣದೇವರಾಯನ ಮಗಳ ಗಂಡ ಅಳಿಯ ರಾಮರಾಯನ ಕಾಲಕ್ಕೆ ಹಂಪಿ ಕೊಂಪಿ ಆಗೋಕ ಬಯಲು ನಾಡಿಗೆ ಸೂಸಲಾಡತ ಬಂದಂತ ಸಾರವಾಡ ಗ್ರಾಮಕ್ಕೆ ಬರ್ತಾನ. ಅಲ್ಲಿ ಅವತಾರ ತಾಳಿ ಬಬಲಾದಿ ಗ್ರಾಮವನ್ನ ಪಾವನ ಕ್ಷೇತ್ರ ಮಾಡಿ ಚಿಕ್ಕಯ್ಯಪ್ಪನವರು ಜಗಜ್ಜನನಿಯನ್ನ 7 ಬಾಗಿಲುಗಳನ್ನು ತೆರ್ಕೊಂಡು ಭೂ ಕೈಲಾಸ ಮಾಡಿ 3 ಘಳಿಗೆ ಒಳಗ 3 ತಾಸಿನೊಳಗೆ ಈ ಕಾಲಜ್ಞಾನವನ್ನ ಮುಂದಾಗುವಂತ ಕಾಲ ಮಳೆ ಬೆಳೆ ರಾಜಕೀಯ ಜನರ ನಡೆ ನುಡಿ ಎಲ್ಲವನ್ನು 3 ತಾಸಿನೊಳಗ ಎಲಿ ಒಳಗೆ ಬರೆದಂತ 400 ವರ್ಷದ ವಾಕ್ಯ. ಇದನ್ನ ಪ್ರತಿ ವರ್ಷ ಈ ಕಾಲಜ್ಞಾನ ಮೇಲ್ಮೂಲ ಪೂಜೆ ಮಾಡಿ ಇದು ಕಾಲಜ್ಞಾನ ಸಾರುವಂತ ಪರಂಪರೆ ಬಬಲಾದಿಯಿಂದ ಇವತ್ತ ಬುದ್ನಿ ಗ್ರಾಮದ ಆಗಾಕತ್ತಂದ್ರ ಆ ಪರಂಪರೆ ಇಲ್ಲಿ ಬಂದೈತಂತಂದ. ಆ ಪರಂಪರೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತಾದ ಅಪ್ಪನೆ ಸದ್ಗುರುನಾಥ ಕೊಟ್ಟಾನಂದ್ರ ಅವನ ಅಪ್ಪನೆ ಪಾಲಿಸುವಂತಾದ ನಮ್ಮ ನಿಮ್ಮೆಲ್ಲರದು ಜವಾಬ್ದಾರಿ. ಮತ್ತೆ ದಿನಮಾನ ಇಂಥವು ಬರ್ತಾವಪ್ಪ ಅಂತಂದ್ರ ಇವತ್ತಿಗೆ ಎಲ್ಲಾರು ಹೇಳಿದ್ದು ಸುಳ್ಳ. ಬಬಲಾದವರ ಅಮ್ಮನವರ ದೇವರ ದೇವ ಗಂಗಾಧರ ಅನಿಸ್ಕೊಂಡನು. ದೇವರ ದೇವ ಗಂಗಾಧರ ಆವ ಜನ್ಮದ ಸಕನು ದೇವರ ದೇವನೇ ದೇವ ಶಿಖಾಮಣಿ ಅಂತ ಅನಿಸ್ಕೊಂಡನ. ಒಂದು ಕ್ಷಣ ಅವನ ನಾಮವನ್ನು ಉಚ್ಚರಿಸಿದ್ರ ಅವನ ಶಕ್ತಿ ಬಲ ನಮ್ಮ ಕರುಣೆ ಪ್ರಾಪ್ತ ಆಕತಿ. ಆ ಕರುಣೆ ಪ್ರಾಪ್ತ ಆಗ್ಬೇಕಾದ್ರ ಆ ಅಚಲವಾದ ನಂಬಿಕೆ ಭಕ್ತಿನ ಕಾರಣ. ಆ ಭಕ್ತಿಗೆ ಶಕ್ತಿ ಐತಿ. ಇವತ್ತು ನಾವೆಲ್ಲರೂ ಯಾಕೆ ಕುಡಿಯಪ್ಪ ಅಂತಂದ್ರ ಅಪರಾಂಪುರನ ಚಂದ್ರಮ್ಮ ತಾಯಿಯ ನಿನ್ನೆ ರವಿವಾರ ಮಾರೋತ್ಸವ, ಇವತ್ತ ಅನ್ನ ಪ್ರಸಾದವನ್ನ ದೇವಿಯ ಮಹಾಪ್ರಸಾದವನ್ನು ಗುರುವಿನ ಮಹಾಪ್ರಸಾದವನ್ನು ಅನ್ನ ಪ್ರಸಾದದ ಪಂಕ್ತಿ ಹಂಚುವುದರ ಮುಖಾಂತರವಾಗಿ ಜಗತ್ತಿಗೆ ನಮ್ಮ ಮಠದೊಳಗ ನುಚ್ಚನ ಮಹಾಪ್ರಸಾದ ಇದ. ನುಚ್ಚ ಅಂಬಲಿ ಮಹಾಪ್ರಸಾದ ಅನಿಸ್ಕೊಂಡೈತಿ. ಈ ನುಚ್ಚವನ್ನು ಏನೈತಲ್ಲ ಒಂದು ಕ್ಷಣ ಅದನ್ನ ಪ್ರಸಾದ ರೂಪವಾಗಿ ನಾವು ಮನೆಗಳಿಗೆ ಹೋದ್ವಿ ಅಂದ್ರ ವರ್ಷಂಪೂರ್ತಿ ಅನ್ನ ನೀರಿಗೆ ಯಾವುದಕ್ಕೂ ಕೊರತೆ ಆಗುದಿಲ್ಲ. ಆ ಚಂದ್ರಮ್ಮ ತಾಯಿಯ ಸದ್ಗುರುವಿನ ಕೃಪಾದೃಷ್ಟಿ ಆ ಪ್ರಸಾದ ರೂಪದ ಪುಣ್ಯ ರೂಪದವಾಗಿ ನಿಮ್ಮ ಮನೆಗೆ ಬಂದಿರ್ತೈತೆ. ಶ್ರೀಮಠದಿಂದ ಪ್ರಸಾದ ರೂಪವಾಗಿ ನಿಮ್ಮ ಮನೆಗೆ ಬಂದಾಗ ಅನ್ನ ನೀರಿಗೆ ಯಾವತ್ತೂ ಕೊರತೆ ಆಗುವುದಿಲ್ಲ.
ಅದಕ್ಕೆ ಮೊದಲು ನಮ್ಮಲ್ಲಿ ಮನುಷ್ಯ ಜನ್ಮ ಇದೆ. ಇರುವೆ ಹಿಡ್ಕೊಂಡು 84 ಲಕ್ಷ ಜೀವರಾಶಿ ಮನುಷ್ಯ ಜನ್ಮ ಐತಿ. ಇದನ್ನ ಪಾವನಗೊಳಿಸ್ಕೋಬೇಕಾದ್ರೆ, ಮನುಷ್ಯ ಜನ್ಮವನ್ನು ಪಾವನಗೊಳಿಸ್ಕೋಬೇಕಾದ್ರೆ ಭಕ್ತಿ, ನಂಬಿಕೆ, ಶ್ರದ್ಧೆನೂ ಬೇಕು. ಅವನ ಪಾದದ ಕರುಣೆಯ ಆಶೀರ್ವಾದನೂ ಬೇಕು. ಅದಕ್ಕೆ ನಮ್ಮಲ್ಲಿ ಮೊದಲ ಶಾಂತಿ ಸಮಾಧಾನ ಇದಿತ್ತಂದ್ರ ತಾಳ್ಕೊಂಡು ಹೋದವ ತಾಳಿದವ ಬಾಳ್ಯಾನ. ಯಾವುದೇ ಕ್ಷೇತ್ರ ಇಲ್ಲಿ, ಪುಣ್ಯ ಕ್ಷೇತ್ರದೊಳಗ ದೇವ್ರ ಜಾಗಿದ. ದೇವ್ರ ಗತೆ ಬಂದ್ರಂದ್ರ ದೇವ್ರ ಗತೆ ಹೊಕ್ಕಿರಿ. ದೇವ್ರ ಗತೆ ಅವನ ಕೃಪಾಶೀರ್ವಾದ ಸಿಕ್ಕಿರ್ತದೆ. ಎಲ್ಲರಿಂದ ಮಾನ್ಯಗೊಂಬ್ತೀರಿ. ಅವನ ಕೃಪಾಶೀರ್ವಾದ ಇರ್ತದೆ. ಅದಕ್ಕೆ ಶ್ರೀಮಠದೊಳಗೆ ಬರ್ಬೇಕಾದ್ರ ನಾವು ತಲೆಬಾಗಿ ಶರಣ ಮಾಡೇ ಬರ್ಬೇಕಾಕತ್ತೆ. ಅದಕ್ಕೆ ಶಾಂತಿ ಸಮಾಧಾನ ಸಮುದ್ರ ತಾಯಿ ಪರಾಭವ ನಾಮ ಸಂವತ್ಸರ